ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್. ನಿಮ್ಮ ಹತ್ರ ಪಾನ್ ಕಾರ್ಡ್ ಇದೆಯಾ? ಹಾಗಾದರೆ ಈ ವಿಡಿಯೋನ ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನಿಮ್ಮ ಪಾನ್ ಕಾರ್ಡ್ಗೆ ಬಿಗ್ ಸರ್ಜರಿನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಪ್ಯಾನ್ ಕಾರ್ಡ್ 2.0 ಅನ್ನ ಜಾರಿ ಮಾಡಿದೆ. ಹಾಗಾದರೆ ಏನಿದು ಪ್ಯಾನ್ ಕಾರ್ಡ್ 2.0 ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಈ ಒಂದು ಪ್ರಾಜೆಕ್ಟ್ಗೆ ಸುಮಾರು 1300 ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಹಾಗಾದ್ರೆ 1300 ಕೋಟಿನ ಯಾತಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ? ನೀವೇನಾದ್ರೂ ಹೊಸ ಪಾನ್ ಕಾರ್ಡ್ನ ತಗೋಬೇಕಾ, ಅಥವಾ ಅಪ್ಲಿಕೇಶನ್ ಏನಾದರೂ ಹಾಕಬೇಕಾ ಪಾನ್ ಕಾರ್ಡ್ಗೆ, ಮತ್ತೆ ನಿಮ್ಮ ಪಾನ್ ಕಾರ್ಡಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನೀವೇನು ಮಾಡಬೇಕು ಅಂತಂದ್ರೆ ಈ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಅಂದ್ರೆ ಇದರಲ್ಲಿರೋ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ನ ಕೊಡಿ. ಈಗ ನಾವು ಡೈರೆಕ್ಟಾಗಿ ವಿಡಿಯೋಗೆ ಬರೋಣ. ಪ್ಯಾನ್ ಕಾರ್ಡ್ ಇದು ಪ್ರತಿಯೊಬ್ಬ ಭಾರತೀಯನ ಒಂದು ಹಾರ್ಟ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಪಾನ್ ಕಾರ್ಡ್ ಇಲ್ದೇ ಯಾವುದೇ ಒಂದು ರೀತಿಯ ಟ್ರಾನ್ಸಾಕ್ಷನ್ ಕೂಡ ಆಗೋದಿಲ್ಲ. ಹಾಗೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಆಗಬೇಕಾದ್ರೂ ಕೂಡ ಆ ಒಂದು ಟ್ರಾನ್ಸಾಕ್ಷನ್ ನಿಮ್ಮ ಪಾನ್ ಕಾರ್ಡಲ್ಲಿ ರೆಕಾರ್ಡ್ ಆಗಿರುತ್ತೆ. ಮತ್ತೆ ನೀವೊಬ್ಬರೇ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ 3-4 ಅಕೌಂಟ್ಗಳನ್ನು ಹೊಂದಿರಬಹುದು. ಆದರೆ ಕೇವಲ ನಿಮ್ಮ ಪಾನ್ ಕಾರ್ಡ್ ನಂಬರ್ನ ಹೊಡೆದರೆ ಸಾಕು, ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಎಲ್ಲ ಟ್ರಾನ್ಸಾಕ್ಷನ್ ಕೂಡ ಟ್ರ್ಯಾಕ್ ಆಗುತ್ತೆ. ಇಂಥ ಒಂದು ಪಾನ್ ಕಾರ್ಡ್ಗೆ ಸರ್ಜರಿ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಪಾನ್ ಕಾರ್ಡ್ 2.0 ಅಂತ ಒಂದು ಹೊಸ ಪ್ರಾಜೆಕ್ಟ್ನ ಲಾಂಚ್ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಪ್ರಾಜೆಕ್ಟ್ಗೆ 1300 ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡ್ತಾ ಇದ್ದಾರೆ. ಏನಿದು ಪಾನ್ ಕಾರ್ಡ್ 2.0 ಅಂತ ನಿಮಗೆ ಪ್ರಶ್ನೆ ಮೂಡಬಹುದು. ಹಾಗಾದರೆ ನಮ್ಮೆಲ್ಲರ ಪಾನ್ ಕಾರ್ಡ್ ರದ್ದಾಗುತ್ತಾ, ಅಥವಾ ನಮ್ಮ ಪಾನ್ ಕಾರ್ಡಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ, ಅಥವಾ ಇರೋ ಪಾನ್ ಕಾರ್ಡಲ್ಲಿ ಏನಾದರೂ ಅದನ್ನ ಹೊಸದಾಗಿ ಅಪ್ಡೇಟ್ ಮಾಡ್ಕೋಬೇಕಾ ಅಂತ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಇದ್ರ ಬಗ್ಗೆ ನಿಮಗೊಂದು ಕ್ಲಾರಿಫಿಕೇಶನ್ನ ಕೊಡೋದಾದ್ರೆ, ಇಲ್ಲಿ ನೋಡಿ, ನೀವೇನು ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮಾಡ್ತಿರಲ್ಲ, ಆ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಕೂಡ ಪಾನ್ ಕಾರ್ಡ್ ಅನ್ನೋದು ಲಿಂಕ್ ಆಗಿರುತ್ತೆ. ಯಾಕೆಂತಂದ್ರೆ ಪಾನ್ ಕಾರ್ಡನ್ನು ಮ್ಯಾಂಡೇಟ್ರಿ ಮಾಡಿದೆ ಕೇಂದ್ರ ಸರ್ಕಾರ. ಮತ್ತೆ ಈ ಒಂದು ಪ್ಯಾನ್ ಕಾರ್ಡ್ 2.0 ಅಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅಂತಂದ್ರೆ, ನಿಮ್ಮ ಹತ್ರ ಈಗೇನು ಹಳೆ ಪಾನ್ ಕಾರ್ಡ್ ಇದೆಯಲ್ಲ, ಅದು ಸಾಕಷ್ಟು ಜನರ ಹತ್ರ ಇದೆ, ಆದರೆ ಅದರಲ್ಲಿ QR ಕೋಡ್ ಇರೋದಿಲ್ಲ. ಮತ್ತೆ ಇಲ್ಲಿ ಪಾನ್ ಕಾರ್ಡ್ 2.0 ಅಂತ ಏನು ಹೊಸ ಪ್ರಾಜೆಕ್ಟ್ ತರ್ತಾ ಇದ್ರಲ್ಲ, ಅದರಲ್ಲಿ ಏನಾಗುತ್ತೆ ಅಂತಂದ್ರೆ, ಮತ್ತೆ ಈಗ ಹೊಸದಾಗಿ ನೀವೇನು ಪಾನ್ ಕಾರ್ಡ್ ಮಾಡಿಸ್ಕೊಂತೀರಲ್ಲ, ಅದರಲ್ಲಿ ಒಂದು ಸೈಡಲ್ಲಿ QR ಕೋಡ್ ಬರುತ್ತೆ. ಅದೇ ಈಗ ಕೇಂದ್ರ ಸರ್ಕಾರ ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಪಾನ್ ಕಾರ್ಡ್ 2.0 ಪ್ರಾಜೆಕ್ಟ್. ಇದನ್ನ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಈಗ ನೀವು ಅಂಗಡಿಗೆ ಹೋಗ್ತೀರಾ, ಅಲ್ಲಿ ಒಂದು ಐಟಮ್ನ ತಗೊಂತೀರಾ. ಆಗ ನಿಮ್ಮ ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ ಅಂಗಡಿಯಲ್ಲಿರೋ ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಅಕೌಂಟಿಂದ ಅವರ ಅಕೌಂಟಿಗೆ ಹಣ ಹೋಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಪಾನ್ ಕಾರ್ಡಲ್ಲಿರೋ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದರೆ ನಿಮ್ಮ ಡೀಟೇಲ್ಸ್ ಬರುತ್ತೆ. ನೀವು ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದಿರಾ, ಯಾವ ಯಾವ ಬ್ಯಾಂಕ್ಗಳಲ್ಲಿ ನಿಮ್ಮ ಅಕೌಂಟ್ ಇದೆ ಅನ್ನೋ ಡೀಟೇಲ್ಸ್ ಬರುತ್ತೆ. ಮತ್ತೆ ನೀವು ಬ್ಯಾಂಕ್ಗೆ ಹೋಗಿ ನಿಮ್ಮ ಒಂದು ಪಾನ್ ಕಾರ್ಡ್ ಕೊಟ್ಟಾಗ ಮ್ಯಾನ್ಯುಯಲ್ ಆಗಿ ಅಪ್ಡೇಟ್ ಮಾಡುವ ಅಗತ್ಯ ಇರೋದಿಲ್ಲ. ಇನ್ನು ಮುಂದೆ ಜಸ್ಟ್ ನಿಮ್ಮ ಪಾನ್ ಕಾರ್ಡಲ್ಲಿರೋ QR ಕೋಡ್ನ ಸ್ಕ್ಯಾನ್ ಮಾಡಿದರೆ ಸಾಕು, ನಿಮ್ಮ ಪಾನ್ ಕಾರ್ಡಲ್ಲಿರೋ ಕಂಪ್ಲೀಟ್ ಬಯೋಡಾಟಾ ಬ್ಯಾಂಕ್ ಎಂಪ್ಲಾಯಿಗೆ ಶೇರ್ ಆಗುತ್ತೆ. ಅವರು ನಿಮ್ಮ ಡೀಟೇಲ್ಸ್ನ ಇನ್ನು ಮುಂದೆ ಮ್ಯಾನ್ಯುಯಲ್ ಆಗಿ ಎಂಟರ್ ಮಾಡುವ ಅಗತ್ಯ ಇರೋದಿಲ್ಲ. ಮತ್ತೆ ಇಲ್ಲಿ ನಿಮ್ಗೆ ಎಲ್ರಿಗೂ ಕೂಡ ಒಂದು ಕಾಮನ್ ಡೌಟ್ ಬಂದಿರುತ್ತೆ. ಅದೇನಂತಂದ್ರೆ, ಇವಾಗ ನಾನು ಹೊಸ ಪಾನ್ ಕಾರ್ಡಿಗೆ ಏನಾದರೂ ಅಪ್ಲೈನ ಮಾಡಬೇಕಾ? ನನ್ನ ಪಾನ್ ಕಾರ್ಡಲ್ಲಿ ಈಗಾಗಲೇ QR ಕೋಡ್ ಇದೆ, ಈಗ ಮತ್ತೆ ಹೊಸದಾಗಿ QR ಕೋಡ್ ಇರೋ ಪಾನ್ ಕಾರ್ಡ್ನ ಪಡ್ಕೋಬೇಕಾ? ಅಥವಾ ಈಗ ನನ್ನ ಪಾನ್ ಕಾರ್ಡಲ್ಲಿ QR ಕೋಡ್ ಇಲ್ಲ, ಈಗ ನಾನು ಹೇಗೆ ಹೊಸದಾಗಿ QR ಕೋಡ್ ಇರೋ ಪಾನ್ ಕಾರ್ಡ್ನ ಪಡ್ಕೋಬೇಕು? ಇನ್ ಕೇಸ್ ಹೊಸದಾಗಿ ಪಾನ್ ಕಾರ್ಡ್ನ ಪಡ್ಕೊಂಡ್ರೆ ಹಳೆ ಪಾನ್ ಕಾರ್ಡ್ ಏನಾಗುತ್ತೆ ಅಂತ, ಇದ್ರ ಜೊತೆಗೆ ಇದರ ಲಾಸ್ಟ್ ಡೇಟ್ ಏನು, ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಫೀಸ್ ಏನಾದರೂ ತಗೊಂತಾರ, ಇದರ ಪ್ರೋಸೆಸ್ ಏನು, ಎಲ್ಲಿ ಹೋಗಿ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು, ಯಾವ ರೀತಿಯಾಗಿ ಹಾಕಬೇಕು, ಈ ರೀತಿಯಾಗಿ ಸಾಕಷ್ಟು ಡೌಟ್ಗಳು ನಿಮ್ಮ ಹತ್ರ ಇದ್ದೇ ಇರುತ್ತೆ. ಇಲ್ಲಿ ಯಾರ ಹತ್ರ ಬ್ಯಾಂಕ್ ಅಕೌಂಟ್ ಇದೆಯೋ ಅವ್ರ ಹತ್ರ ಕಂಪಲ್ಸರಿಯಾಗಿ ಪಾನ್ ಕಾರ್ಡ್ ಇದ್ದೇ ಇರುತ್ತೆ. ಕಾರ್ಡ್ ಇರೋರು ಸದ್ಯ ಯಾವುದೇ ರೀತಿಯಾದ ತಲೆ ಕೆಡಿಸಿಕೊಳ್ಳುವ ಅಗತ್ಯ ಇಲ್ಲ. ಇಲ್ಲಿ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ ಅಂತಂದ್ರೆ, ಈ ಪಾನ್ ಕಾರ್ಡ್ 2.0 ಏನು ಪ್ರಾಜೆಕ್ಟ್ ಇದೆಯಲ್ಲ, ಅದನ್ನ ನಾವು ಶಾರ್ಟ್ಲಿ ಆಗಿ ಲಾಂಚ್ನ ಮಾಡ್ತೀವಿ. ಈ ಒಂದು ಪ್ರಾಜೆಕ್ಟ್ನ ಲಾಂಚ್ ಮಾಡಿದಾಗ ಅದರ ಪ್ರೊಸೆಸ್ ಕಂಪ್ಲೀಟ್ ಆಗಿ ಆನ್ಲೈನ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಅವರ ಪಾನ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಪಾನ್ ಕಾರ್ಡ್ 2.0ಗೆ ಅಂತ ಹೇಳಿದ್ದಾರೆ. ಮತ್ತೆ ಇದಕ್ಕೆ ಲಾಸ್ಟ್ ಡೇಟ್ ಆಗಿರಲಿ ಅಥವಾ ಈ ಒಂದು ಪ್ರೊಸೆಸ್ಗೆ ಫೀಸ್ ಏನಾದರೂ ಇದೆಯೋ ಅಥವಾ ಇಲ್ವೋ ಅನ್ನೋದರ ಬಗ್ಗೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದ ಮಾಹಿತಿನ ಇನ್ನ ಬಿಟ್ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಏನಾದರೂ ಅಪ್ಡೇಟ್ನ ಕೊಟ್ಟರೆ ನಮ್ಮ ಚಾನಲಲ್ಲೂ ಕೂಡ ವಿಡಿಯೋನ ಮಾಡಿ ನಿಮಗೊಂದು ಅಪ್ಡೇಟ್ನ ಕೊಡ್ತೇವೆ. ಹಾಗೆ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರೋ ಕಾರಣ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ, ಅವರು ಕೂಡ ಈ ಒಂದು ಮಾಹಿತಿನ ತಿಳ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.